ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣನೇ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣನೇ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಶತಮಾನ ಹನ್ನೆರಡು ಹಿತವಾಯಿತು ಭೂಮಿಯು, ಭಾಗ್ಯವಾಡಿಯ ಭಾಗ್ಯ ತರದೀತು ನೋಡ. ಶತಮಾನ ಹನ್ನೆರಡು ಹಿತವಾಯಿತು ಭೂಮಿಯು, ಭಾಗ್ಯವಾಡಿಯ ಭಾಗ್ಯ ತರದೀತು ನೋಡ. ಸೂರ್ಯನ ಬೆಳಕುವತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕುವತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಜಗವ ಬೆಳಗಿದ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣನೇ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಅನುಭವ ನುಡಿದಾಳ ಸರವನ್ನು ಹಣದೆ, ವಚನ ರಚನೆ ಕರ್ತ ನೀನಾದೆ ಬಸವಣ್ಣ. ಅನುಭವ ನುಡಿದಾಳ ಸರವನ್ನು ಹಣದೆ, ವಚನ ರಚನೆ ಕರ್ತ ನೀನಾದೆ ಬಸವಣ್ಣ. ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ, ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ, ಕರುನಾಡಿನ ತಂದೆ ಬಸವಣ್ಣ, ಕರುನಾಡಿನ ತಂದೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ, ಶರಣರ ಬಳಗಕ್ಕೆ ದೊರಕಿತು ನಿನ ಚರಣ. ಅನುಭವ ಮಂಟಪಕ್ಕೆ ನೀನಾದೆ ಹಿರಿ ಶರಣ, ಶರಣರ ಬಳಗಕ್ಕೆ ದೊರಕಿತು ನಿನ ಚರಣ. ಅಂಗಕ್ಕೆ ಲಿಂಗ ಕೊಟ್ಟೆ ಹಣಿಗೆ ವಿಭೂತಿ ಇಟ್ಟೆ, ಅಂಗಕ್ಕೆ ಲಿಂಗ ಕೊಟ್ಟೆ ಹಣಿಗೆ ವಿಭೂತಿ ಇಟ್ಟೆ, ಭಸ್ಮಭೂಷಣೆ ಬಾರು ಬಸವಣ್ಣ, ಮಂತ್ರ ಪುರುಷನೇ ಬಾರು ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರೋ ಇನ್ನೊಮ್ಮೆ ಬಸವಣ್ಣನೇ, ಬಾಬಾರೋ ಈ ಭೂಮಿಗೆ ಬಸವಣ್ಣ. ನಿನ್ನ ಆಯ್ಕೆ ಸ್ಥಳವು ಕೂಡಲ ಸಂಗಮವು, ಶರಣರ ಬಣಕ್ಕೆಲ್ಲ ಅದು ಪುಣ್ಯ ತಾಣವು. ನಿನ್ನ ಆಯ್ಕೆ ಸ್ಥಳವು ಕೂಡಲ ಸಂಗಮವು, ಶರಣರ ಬಣಕ್ಕೆಲ್ಲ ಅದು ಪುಣ್ಯ ತಾಣವು. ಹೊನ್ನೂರ ಈಶ್ವರನಿಂದ ಆಡಿಯ ನಿನ್ನ ಯಾರು, ಹೊನ್ನೂರ ಈಶ್ವರನಿಂದ ಆಡಿಯ ನಿನ್ನ ಯಾರು, ಕೇಳಿದ
ಭಕ್ತರಿಗೆ ಸುಖ ನೀಡು ತಂದೆ, ನಾಡಿನ ಜನರಿಗೆ ಶಾಂತಿ ನೀಡು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರು ಇನ್ನೊಮ್ಮೆ ಬಸವಣ್ಣ ನೀ, ಬಾಬಾರು ಈ ಭೂಮಿಗೆ, ಬಾಬಾರು ಈ ಭೂಮಿಗೆ, ಬಾಬಾರು ಈ ಭೂಮಿಗೆ ಬಸವಣ್ಣ. ಶಿವಸಾಮ ಜಯ ನಮ ಪಾರ್ವತಿ ಪರಮೇಶ್ವರ ಹರ ಹರ ಮಹಾದೇವ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್. ಜೈಕಾರ ಮಾಡುವಲ್ರಿ, ಬರೇ ಗದ್ದಲ ಮಾಡಾಕತ್ತೀರಿ ನೀವೆಲ್ಲರೂ. ಅದಕ್ಕೆ ನಾವೆಲ್ಲ ನಿಮಗೊಂದು 4 ತಾಸು ಬಿಡೋದಿಲ್ಲ ನೋಡು. ಹಿಂಗೆ ಗದ್ದಲ ಮಾಡಿದರೆ ಹಾಗೇನಿಲ್ಲ. ಎಲ್ಲರೂ ಈ ಅದ್ಭುತವಾದ ಸಾನ್ನಿಧ್ಯದಲ್ಲಿ, ದೇವನ ಸಾನ್ನಿಧ್ಯದಲ್ಲಿ ಸೇರಿದಿರಿ. ನೀವೆಲ್ಲರೂ ಜೋರಾಗಿ ಜೈಕಾರವನ್ನು ಮಾಡಬೇಕು. ಜಯ ಮಂಗಲಂ ಜಯ ನಮ ಪಾರ್ವತೆ ಶಿವ ಹರ ಹರ. ಗುಡ್ಡದ ಬಸವರಾಜೇಂದ್ರ ಮಹಾರಾಜ ಕಿ, ಶಿವ ಬಸವರಾಜೇಂದ್ರ ಮಹಾರಾಜ ಕಿ ಜಯ. ಮಂಗಲಂ ಜಯ ನಮ. ಭೋ ವಿರಾಟ್ ಪುರಸ್ವಾಮಿನ್ ಚರಚಕ್ರೇಶ್ವರ ಪ್ರಭು ಪರಾತ್ಪರ ಗುರು ವಂದೇ ಕುಮಾರೇಶ ಕೃಪಾನಿಧೆ. ಲಕ್ಷ ಕೋಟಿಗಳಂತೆ ಎಷ್ಟು ಗಳಿಸಿದರೇನು, ಹೊಟ್ಟೆ ತುಂಬುವಷ್ಟೇ ಊಟ ಹೆಚ್ಚು ಉಣ್ಣುವೆಯೇನೋ. ಅಷ್ಟೆಲ್ಲವನ್ನು ಬಿಟ್ಟು ಹೊರಟು ನಿಂತಿರುವಾಗ ಲೆಕ್ಕ ನೋಡು ನೀ ದೇವರ ದಾನ ಮಾಡಿದ ಕ್ಷಣಗಳೆಷ್ಟು. ಆರಾಧ್ಯ ಗುರುಗಳಾದ ಹಾನಗಲ್ಲ ಯತೀಶ್ವರರನ್ನು, ರೇಣುಕ ಭಗವತ್ಪಾದರನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿ, ಗುಬ್ಬೇವಾಡದ ಗ್ರಾಮದ ಆದಿದೈವವಾದ ಸದ್ಗುರು ಯಲ್ಲಾಲಿಂಗೇಶ್ವರ ಸನ್ನಿಧಿಗೆ ಹೆಣಮಿಡಿದು ಅಮೃತ ಪರಮಾಮೃತ ಶರಣರ ಚರಿತಾಮೃತ ಎನ್ನುವ ರೀತಿಯಲ್ಲಿ ಈ ಅದ್ಭುತವಾದ, ಸ್ವಲ್ಪ ಗದ್ದಲ ಮಾಡಬೇಡ, ಅಮೃತ ಪರಮಾಮೃತ ಶರಣರ ಚರಿತಾಮೃತ ಎನ್ನುವ ರೀತಿಯಲ್ಲಿ ಅಣ್ಣ ಬಸವಣ್ಣನವರ ಶ್ರವಣವನ್ನು ಮಾಡುವಂತಹ ಈ ಸುಂದರ ಸಮಾರಂಭದಲ್ಲಿ ಸಾನ್ನಿಧ್ಯ ಕರುಣಿಸಿದ ಲಿಂಗೈಕ್ಯ ಗುಡ್ಡದ ಬಸವರಾಜೇಂದ್ರ ಅಪ್ಪಾಜಿಯವರ 61ನೆಯ ಪುಣ್ಯಾರಾಧನೆ, ಶಿವಬಸವರಾಜೇಂದ್ರ ಅಪ್ಪಾಜಿ ಅವರ 60ನೆಯ ಷಷ್ಠಿ ಪೂರ್ತಿ ಸಮಾರಂಭದ ಸಾನ್ನಿಧ್ಯವನ್ನು ಕರುಣಿಸಿದ ಎನ್ನ ಬಾಳಿಗೆ ಗುರುಗಳಾಗಿ ಎನ್ನ ಬಾಳನ್ನು ಬೆಳಗಿದ ಶ್ರೀ ಶಿವಬಸವರಾಜೇಂದ್ರ ಅಪ್ಪಾಜಿಯವರ ಶ್ರೀಚರಣಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಸುಂದರವಾದ ಸಮಾರಂಭದಲ್ಲಿ ಸೇರಿರುವಂಥ ಎಲ್ಲ ಮಹಾತ್ಮರ ಪಾದಕ್ಕೆ ಹಣಮಣಿದು, ಸುಂದರವಾದ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಸಮಸ್ತ ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಎಲ್ಲರಿಗೂ ಶರಣು ಶಿವಶರಣಾರ್ಥಿಗಳು. ಬಹುಶಃ ಗುಬ್ಬೇವಾಡದ ಗ್ರಾಮ ಎಂಥದ್ದು ಅಂತ ಅಂದರೆ ಬಂಧುಗಳೇ, ನಾವು ಬರುವಾಗ ನೀವೆಷ್ಟು ಶ್ರದ್ಧೆಯಿಂದ ಎಲ್ಲರೂ ಸೇರಿಕೊಂಡು ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿಕೊಂಡ್ರಿ ಅಂತ ಅಂದರೆ, ಬಹುಶಃ ನಾವೆಲ್ಲ ಹಳ್ಳಿಗಳಲ್ಲಿ ಹೋಗಿ ಬಂದಿದ್ದೇವೆ, ಆದರೆ ಅತ್ಯಂತ ಶ್ರದ್ಧೆಯ ಗ್ರಾಮ, ಭಕ್ತಿಯ ಗ್ರಾಮ ಯಾವುದಾದ್ರೂ ಇದ್ದರೆ ಅದು ಈ ಗ್ರಾಮ ಅನ್ನುವಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಈಗಾಗಲೇ ಮಹಾತ್ಮರು ಇಲ್ಲಿ ಆಗಮಿಸಿದ್ದಾರೆ. ಒಬ್ಬ ಜ್ಞಾನಿ ಒಂದು ಮಾತನ್ನು ಬರಿತಾನೆ ಬಂಧುಗಳೇ,
36 ಕೋಟಿ ಮಾನವರೆಲ್ಲ ಬಲು ಒತ್ತೆತ್ತಿ ತುಂಬುವರು ಹೊಟ್ಟೆಯ ಚೀಲ, ನೆತ್ತಿಯ ಚೀಲ ತುಂಬುವ ಒಬ್ಬ ಉತ್ತಮ ಮನುಜನನು ನಾ ಕಾಣೆ ಗುಹೇಶ್ವರ ಅನ್ನುವಂಥದ್ದು. 12ನೇ ಶತಮಾನದಲ್ಲಿ ಅಲ್ಲಮರು ಬಹಳ ಅದ್ಭುತವಾದ ಮಾತನ್ನು ಹೇಳ್ತಾರೆ. ಬರೀ ಮಾನವರೆಲ್ಲ ಏನು ಮಾಡ್ತಾ ಅದಾರೆ ಅಂತ ಅಂದ್ರೆ ಬರೀ ಹೊಟ್ಟೆಯ ಚೀಲವನ್ನು ತುಂಬಿಕೊಳ್ಳೋರೇ ಅದಾರೆ. ಸ್ವಲ್ಪ ನನ್ನ ಕಡೆ ಯಜಮಾನ್ರ ಬಿಡ್ರಿ. ಮಾನವರೆಲ್ಲ ಏನು ಮಾಡ್ತಾ ಅದಾರೆ ಅಂತಂದ್ರೆ ಇಡೀ ಹೊಟ್ಟೆಯ ಚೀಲವನ್ನ ತುಂಬಿಕೊಳ್ಳುವಂಥ ಮಾನವರೇ ಅದಾರಂತ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಹೇಳಿದರೆ, ಬಹುಶಃ 36 ಕೋಟಿ ಮಾನವರೆಲ್ಲ ಹೊಟ್ಟೆಗಾಗಿ ಇದ್ರೆ ಗುಬ್ಬೇವಾಡದ ಸಮಸ್ತ ನೀವೆಲ್ಲ ತಾಯಿ ಬಳಗ, ಅಣ್ಣನ ಬಳಗ, ತಂದೆಯ ಬಳಗ ಬಸವರಾಜೇಂದ್ರ ಶಿವಯೋಗಿಯ ಅದ್ಭುತವಾದ ಯಾತ್ರೆಯಲ್ಲಿ ನೀವೆಲ್ಲ ಏನು ಮಾಡ್ತಾ ಅದೀರಿ ಅಂತಂದರೆ ಹೊಟ್ಟೆಯ ಚೀಲವನ್ನು ಬದಿಗಿಟ್ಟು ನೆತ್ತಿಯ ಚೀಲವನ್ನು ತುಂಬಿಕೊಳ್ಳುವಂಥ ಅದ್ಭುತವಾದ ಈ ಒಂದು ಸೇವೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ. ಬಂಧುಗಳೇ, ಮಾನವನ ಜನ್ಮ ಬಹಳ ಶ್ರೇಷ್ಠವಾದ ಜನ್ಮ. ಅಪ್ಪಾಜಿ ಅವರು ಯಾಕೆ ಬಂದಿದ್ದಾರೆ ಅಂತ ಅಂದರೆ ಬಂಧುಗಳೇ, ಇಡೀ ಸಮಾಜ ಉದ್ಧಾರ ಆಗಬೇಕು, ಸಮಾಜಕ್ಕೆ ಬೆಳಕನ್ನು ಹರಡಿಸಬೇಕು, ಸಮಾಜ ಶಾಂತಿ ಸಮಾಧಾನದಿಂದ ಬಾಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಖೇಡಗಿಯ ಶಿವಬಸವರಾಜೇಂದ್ರ ಅಪ್ಪಾಜಿಯವರು ಪಾದಯಾತ್ರೆ, ಜ್ಯೋತಿ ಯಾತ್ರೆ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಯಾಕೆ ಇದೆಲ್ಲ ಮಾಡಬೇಕು ಅಂತಂದರೆ, ನಾವೇನು ಮಾಡೀವಿ ಅಂತ ಅಂದರೆ ಒಬ್ಬ ಜ್ಞಾನಿ ಒಂದು ಮಾತನ್ನ ಬರಿತಾನೆ, ದುನಿಯಾ ಮೇ ಬಹುತ್ ಪೈಸೆ ಕಮಾಯ ಯಾರೋ ಮಗರ್ ಕ್ಯಾ ಕರೆ ಕಫನ್ ಮೇ ಜೇಬ್ ನಹಿ ಹೋತಿ ಎನ್ನುವಂಥದ್ದು. ನಾವೆಲ್ಲ ಏನು ಮಾಡ್ತಾ ಬಂದಿದ್ದೀವಿ, ಮಾನವರೆಲ್ಲ ಒಂದಿಷ್ಟು ಹಣ ಗಳಿಸಿದ್ರೆ ಸಾಕು, ಬಂಗಾರ ಗಳಿಸಿದರೆ ಸಾಕು, ವಜ್ರಗಳನ್ನು ಮಾಡಿದರೆ ಸಾಕು, ಆಸ್ತಿಗಳನ್ನು ಮಾಡಿದರೆ ಸಾಕು, ವಾಹನಗಳನ್ನು ಮಾಡಿದರೆ ಸಾಕು, ಜೀವನ ಸಾಕು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿದ್ದೀವಿ. ಆದರೆ ಬಂಧುಗಳೇ, ಜ್ಞಾನಿ ಹೇಳ್ತಾನೆ, ನೀವು ಸತ್ತಾಗ ನಿಮಗೆ ಬಂಗಾರ ಯಾರು ಹಾಕಿ ಕಳಿಸೋದಿಲ್ಲ, ನೀವು ಗಳಿಸಿರುವಂಥ ಆಸ್ತಿಯನ್ನು ಯಾರೂ ಕೊಡೋದಿಲ್ಲ, ವಾಹನ ಯಾರೂ ನಿಮಗೆ ಕೊಡೋದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು. ಹೌದಲ್ರಿ? ಎಲ್ಲವೂ ಇಲ್ಲೇ ಬಿಟ್ಟು ಹೋಗಬೇಕು ಅಂದಾಗ ನಮ್ಮ ಈ ಮಾನವನ ಜೊತೆಗೆ ಯಾವುದು ಬರ್ತದೆ ಅಂದರೆ, ಈಗೇನು ಖೇಡಗಿ ಅಪ್ಪಾಜಿಯವರು ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಜ್ಞಾನದ ಬೆಳಕನ್ನು, ಭಕ್ತಿಯ ಬೆಳಕನ್ನು ಏನು ಹರಡಿಸ್ತಾ ಇಂಥ ಒಂದು ಭಕ್ತಿಯಿಂದ, ಜ್ಞಾನಿಯಿಂದ, ಸಮಾಧಾನದಿಂದ ಹೊಟ್ಟೆ ಕಿಚ್ಚು ಇಲ್ಲದ ಜೀವನವನ್ನು ಮಾಡ್ತಾ ನಾವು ಬಂದರೆ ನಮ್ಮ ಜೊತೆಗೆ ಏನು ಬರ್ತದೆ ಅಂದರೆ ಧರ್ಮ ಅನ್ನುವಂಥದ್ದು. ಅದಕ್ಕೆ ನಾವೇನು ಹೇಳಬೇಕು ಅಂತಂದರೆ, ನಾವು ಬಂಗಾರಕ್ಕಾಗಿ ಬಂದಿಲ್ಲ, ವಜ್ರಕ್ಕಾಗಿ ಬಂದಿಲ್ಲ. ನಮ್ಮ ಜನ್ಮ ಎಲ್ಲಿ ಹೋಗಬೇಕು ಅಂದರೆ ಬಂಧುಗಳೇ, ಇಂಥ ಒಂದು ಕಾಯಕದಲ್ಲಿ ಹೋಗಬೇಕು. ಸ್ವಲ್ಪ ಗದ್ದಲ ಮಾಡಬೇಡ್ರಿ. ಏತಮ್ಮ, ಒಬ್ಬ ತಾಯಿ ಗಂಡನಿಗೆ ಹೇಳಿದಳು, ಇಲ್ರಿ ನನಗೆ ಬಂಗಾರದ ಬಳಿ ಬೇಕು ಅಂದಳು. ಬಂಗಾರದ ಬಳಿ ಬೇಕು ಅಂದಾಗ ಅವ ಹೇಳ್ತಾನೆ, ಇಲ್ಲ ನನ್ನ ಹತ್ರ ಅಂತೂ ಹಣ ಇಲ್ಲ, ಹೆಂಗೆ ಬಂಗಾರದ ಬಳಿ ಮಾಡಿಸ್ಲಿ? ಇಲ್ಲ, ನಮ್ಮ ಪಕ್ಕದವಳು ಹಾಕ್ಕೊಂಡಾಳ, ನನ್ನ ಫ್ರೆಂಡ್ ಹಾಕ್ಕೊಂಡಾಳ ಅಂದ್ರೆ ನನಗೂ ಬಂಗಾರದ ಪಾಟ್ಲಿ ಬೇಕೇ ಬೇಕು ಅಂದಳು. ಅವಾಗ ಆತ ಅಂತಾನೆ, ಇಲ್ಲ ನನ್ನ ಹತ್ರ ಹಣ ಇಲ್ಲ, ನನಗೆ ಭಾಳಷ್ಟು ಕಷ್ಟ ಇದೆ ಅಂದರೂ ಅವಳು ಕೇಳಲಿಲ್ಲ. ಏನಾದರೂ ತಗೊಂಡು ಬಾ ಅಂದ ತಕ್ಷಣ ತಂದು ಇಕ್ಕರಿಸಿಬಿಡೋವಳು. ಊಟ ಬೇಕು ಅಂದಾಗ ಎಲ್ಲ ತಂದು ದನ್ನತ್ ಹಾಕಿಬಿಡೋವಳು. ವಿಚಾರ ಮಾಡ್ದ, ಇದು ಬಂಗಾರದ ಬಳಿ ಹಾಕೋತಾನ, ಈ ಸ್ಟ್ರೈಕ್ ನಿಲ್ಲೋದಿಲ್ಲ ಅಂದವ. ಅವನ ಫ್ರೆಂಡ್ನ ಹತ್ರ ಹೋಗಿ, ಗೆಳೆಯನ ಹೋಗಿ ಒಂದಿಷ್ಟು ಹಣವನ್ನು ತೆಗೆದುಕೊಂಡು ಬಂದು ಅವಳಿಗೆ ಹೆಂಡತಿಗೆ ಬಂಗಾರದ ಬಳಿಯನ್ನು ಹಾಕದ. ಆ ಬಂಗಾರದ ಬಳಿಯನ್ನು ಹಾಕೊಂಡಿರುವಂಥ ತಾಯಿಗೆ ಇಷ್ಟು ಸಂತೋಷ ಅಂದರೆ ಎಲ್ಲರ ಮನೆಗೆ ಹೋಗಿ ಕೈ ಮ್ಯಾಲ ಮಾಡಿ ಮಾತಾಡೋಳು. ಕೆಲವು ಹೆಣ್ಣು ಮಕ್ಕಳಿಗೆ ಏನು ಇರುತ್ತೆ ಅಂತಂದರೆ ತೋರಿಸ್ಕೋಬೇಕು ಎಲ್ಲವನ್ನ ಅನ್ನುವಂಥದ್ದು. ಎಲ್ಲ ಕಡೆ ಅಡ್ಡಾಡಿ ತನ್ನ ಬಂಗಾರದ ಬಳಿಯನ್ನು ತೋರಿಸ್ತಿದ್ಳು. ಆದರೆ ಅವಳಿಗೆ ಎಲ್ಲಿ ಹುಚ್ಚು ಹಿಡಿದಿತ್ತು ಅಂದರೆ ಬಂಗಾರದ ಮೇಲೆ ಹುಚ್ಚಿತ್ತು.
ಮನಿ ಮುಂದುಗಡೆ ಬರ್ತಾಳೆ. ಒಂದು ಸ್ವಚ್ಛತೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸ್ವಚ್ಛ ಮಾಡ್ತಾ ಅವಳ ದೃಷ್ಟಿಯಲ್ಲಿ ಇತ್ತು ಅಂತಂದ್ರೆ ಬಂಗಾರದ ಮೇಲೆ ಇತ್ತು. ಕೈಯೊಳಗ ಕಸಬಾರಿಗೆ ಹಿಡಿದಿದ್ಳು. ಅವಾಗ ದಾರಿಯಲ್ಲಿ ಹೋಗುವಂಥ ಒಬ್ಬ ಹಿರಿಯ ಹೇಳ್ತಾನೆ, ಏನವಾ ನೀ ಇಂಥ ಕೆಲಸ ಮಾಡೋದಾ ಅಂತಾನ. ಇಂಥ ಕೆಲಸ ಮಾಡೋದಾ ಅಂದಾಗ, ಇಲ್ರಿ ನಮ್ಮ ಮನೆ ಮುಂದುಗಡೆ ನಾನು ಕಸಬಾರಿಗೆ ಹಿಡ್ಕೊಂಡು ಸ್ವಚ್ಛ ಮಾಡಿದ್ರೆ ಏನು ತಪ್ಪು ಅಂತಾಳಕಿ. ಅವಾಗ ಆ ಮಹಾತ್ಮ ಹೇಳ್ತಾನೆ, ತಾಯಿ ನೀ ಎಲ್ಲಿ ಬಂದಿ ಅನ್ನೋದು ಕಣ್ಣು ತೆರೆದು ನೋಡು ಅಂದಾಗ ಅವಳ ದೃಷ್ಟಿ ಎಲ್ಲಿ ಇತ್ತು ಅಂತಂದ್ರೆ ಬಂಗಾರದ ಬಳಿ ಮೇಲೆ ಇತ್ತು. ಕಸಬಾರಿಗೆ ಹಿಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಳಂತ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತಂದ್ರೆ, ಈ ಒಂದು ಗುಬ್ಬ್ಯಾಡದ ಗ್ರಾಮದ ಸಮಸ್ತ ಬಳಗ ನೀವೆಲ್ಲ ಬಂಗಾರಕ್ಕಾಗಿ ಮೆಚ್ಚದವರಲ್ಲ, ನೀವೆಲ್ಲ ಭಕ್ತಿಯಿಂದ ಸೇರಿದವರು, ನೀವೆಲ್ಲ ಭಕ್ತಿವಂತರು ಅನ್ನುವಂಥ ಮಾತನ್ನು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಯಾಕೆ ಅಂತಂದರೆ ಪೂಜ್ಯ ಅಪ್ಪಾಜಿಯವರು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಖೇಡಗಿಯ ಶ್ರೀಗಳು ಎಂಥವರು ಅಂತ ಅಂದರೆ ಬಹಳ ಅದ್ಭುತವಾದ ಶಕ್ತಿ ಅವರಲ್ಲಿದೆ. ಹಾನಗಲ್ಲ ಅಜ್ಜನ ಅದ್ಭುತವಾದ ಶಕ್ತಿ ಅವರಲ್ಲಿದೆ. ನಾನು ಗಮನಿಸ್ತಾ ಬಂದಿದ್ದೇನೆ. ಒಂದು ಸಲ ನಾವು ಒಂದು ಹಳ್ಳಿಗೆ ಹೋಗಿದ್ವಿ. ಅಜ್ಜವರ ಜೊತೆಗೆ ನಾನು ಭಾಳ ಚಿಕ್ಕವನಿದ್ದಾಗ ಅಜ್ಜವರ ಹತ್ರನೇ ನಾನು ಬೆಳೆದಿದ್ದು. ನನ್ನ ಶಿವಯೋಗ ಮಂದಿರಕ್ಕೆ ಸೇರಿಸಿದವರು ಅಜ್ಜವರೇ. ಒಂದು ಹಳ್ಳಿಗೆ ಹೋಗಿದ್ವಿ, ಅಫಜಲ್ಪುರ ತಾಲೂಕದ ಒಳಗಡೆ ಹೋದಾಗ ಅಲ್ಲಿ ಅವರು ಹೇಳಿರಲಿಲ್ಲ ಏನು ಆಗಿದೆ ಅನ್ನುವಂಥದ್ದು ಹೇಳಿಲ್ಲ. ಅಜ್ಜರಿಗೆ ಒಟ್ಟಾರೆ ಬಂದು ನೀವು ಪಾದ ಹಾಕ್ರಿ ಅಂತ ಹೇಳಿದರು. ಅಜ್ಜರ ಜೊತೆಗೆ ನಾನು ಹೋಗಿದ್ದೆ. ಹೋದಾಗ ಬಚ್ಚಲದೊಳಗೆ ಇನ್ನೇನು ಸ್ನಾನ ಮಾಡಕ್ಕೆ ಹೋಗುವಂಥ ಸಂದರ್ಭ ಒಳಗೆ ತಂಬಿಗೆ ಎಲ್ಲ ಹಿಂಗೆ ಗಡಗಡ ಸೌಂಡ್ ಮಾಡವು. ನಾವು ಬಂದು ಅಜ್ಜರಿಗೆ ಹೇಳ್ತೀವಿ, ಬುದ್ಧಿ ಏನೋ ಹಿಂಗೆ ಮಾಡತ್ತೆ, ಏನಿಲ್ಲ ಬಿಡು ಅದೇನು ಮಾಡ್ತದ ಅಂತ. ಬಹುಶಃ ಅದನ್ನೆಲ್ಲ ಅಲ್ಲಿದ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಕ್ಯಾಡಿಗೆ ಬಂದ್ವಿ. 3 ಸ್ಟಾರ್ಟ್ ಆಯ್ತು. ನನಗೆ ವಾಂತಿ, ಬೇದಿ, ಜ್ವರ. ನಾ ಅಜ್ಜರಿಗಂತ ಬುದ್ಧಿ ಅಲ್ಲಿ ಹಿಂಗಂತೂ ಇತ್ತು, ನಾನು ಏನು ಮಾಡೋಕೆ ನನಗಂತೂ ಇದು ಬಿಡುವಲ್ಲ ಅಂದಾಗ ಅಜ್ಜರಂದ್ರೆ ಇಲ್ಲ, ಅಲ್ಲಿ ಏನು ಸಮಸ್ಯೆ ಗಾಳಿ ಇತ್ತು, ಇದೊಂದು ಹಣ್ಣು ತಗೊಂಡು ಬಯಲಾಗ್ತದಂತ ಅಂದರು. ಆ ಹಣ್ಣನ್ನ ಹೊಟ್ಟಾಗ ತಗೊಂಡ ತಕ್ಷಣ ನನಗೆಲ್ಲವೂ ಬಂದಾಗ್ಬಿಡ್ತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ಖೇಡಗಿಯ ಅಪ್ಪಾಜಿಯವರು ಎಂಥವರು ಅಂತ ಸತತವಾಗಿ ಲಿಂಗ ಪೂಜಾಲೋಲರವರು. ಇಡೀ ಸಮಾಜಕ್ಕೆ ಬೆಳಕನ್ನು ನಾ ಯಾವಾಗಲೂ ಏನಾದರೂ ಒಂದು ಮಾತನ್ನು ಹೇಳಿದೆ, ಬುದ್ಧಿ ಏನಾದರೂ ನನಗೆ ಬೇಡ್ರಿ, ಸಮಾಜ ಚೆನ್ನಾಗಿರಬೇಕು, ಜಾತ್ರೆ ಚೆನ್ನಾಗಾಗಬೇಕು, ಬಂದವರೆಲ್ಲ ಸನ್ಮಾನ ಆಗಬೇಕು, ಬಂದವರಿಗೆಲ್ಲ ಅನ್ನ ಸಂತರ್ಪಣೆ ಆಗಬೇಕು, ಬಂದ ಶಿಷ್ಯರೆಲ್ಲ ಆನಂದದಿಂದ ಹೋದರೆ ನನ್ನ ಜಾತ್ರೆ ನನಗೆ ಅವಾಗ ಆನಂದ ಆಗ್ತದೆ ಅನ್ನುವಂಥ ಸ್ವಾಮಿಗಳು ಬಹುಶಃ ಸಿಗುವುದು ಬಹಳ ದುರ್ಲಭಗಳೇ. ಅಂಥ ಒಂದು ಮಹಾತ್ಮರು ಈ ಗ್ರಾಮಕ್ಕೆ ದಯಮಾಡಿಸಿದ್ದಾರೆ ಅಂತಂದರೆ, ನೀವೆಲ್ಲ ತಾಯಿ ಬಳಗ, ತಂದೆ ಬಳಗ ಬಹಳ ಶ್ರದ್ಧೆಯಿಂದ ನೀವು ಬಂದ್ರಿ. ನಾವು ಎಲ್ಲ ಶ್ರೀಗಳು ನಾವು ಬಂದಾಗ ಜಾತ್ರೆ ಒಂದು ಸಂಚಾರದಲ್ಲಿ ನಾವೆಲ್ಲರಿಗೂ ಒಂದು ಸಮಾರಂಭಕ್ಕೆ ಹೇಳ್ತಾ ಬಂದಾಗ ಇಲ್ಲಿ ನಮ್ಮ ಇವ್ರ ಹತ್ರ ಹೋಗಿದ್ವಿ. ನಮ್ಮ ನಾಗಪ್ಪ ಅಣ್ಣವ್ರ ಹತ್ರ ಹೋಗಿದ್ವಿ. ಅವರು ನಮಗೆಲ್ಲ ಒಳಗಡೆ ಕರೆದು ಕಾಣಿಕೆ ಕೊಟ್ಟು, ನಮಗೆ ಬಹುಶಃ ಎಲ್ಲ ಕಡೆ ಹಂಗೆ ಮಾಡಿರಲಿಲ್ಲ. ಯಾಕೋ ನಾಗಪ್ಪಣ್ಣವ್ರು ಬಹಳ ಪ್ರೀತಿಯಿಂದ ನಮಗೆ ಪ್ರೀತಿಯನ್ನು ತೋರಿಸಿ ಸ್ವಾಮಿಗಳಿಗೆ ಸನ್ಮಾನ ಮಾಡಿದರು. ನಾನು ಅದನ್ನು ಹಿನ್ನೆಲೆ ಗಮನಿಸಿದಾಗ ನಾಗಪ್ಪಣ್ಣವ್ರದ್ದು ಭಾಳ ದೊಡ್ಡ ಸಮಸ್ಯೆ ಇತ್ತು. ಅದು ಉದ್ಧಾರ ಆಗಿದ್ದು ಯಾರಿಂದ ಅಂತಂದರೆ ಈಗಿನ ನಮ್ಮ ಖೇಡಗಿ ಅಪ್ಪಾಜಿಯವರಿಂದ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಯಾಕಂದರೆ ಅವರು ಎಲ್ಲಿ ಹೋಗ್ತಾರೆ, ಎಲ್ಲಿ ಹೋದಲ್ಲೆಲ್ಲ ಉದ್ಧಾರವನ್ನು ಮಾಡುವಂಥ ಮಹಾತ್ಮರು ಈ ಭಾಗದಲ್ಲಿ ಅದಾರೆ ಅಂತಂದರೆ ಭಾಳಷ್ಟು ಹೆಮ್ಮೆ ಅದೇ ಬಂದರೆ. ಹೀಗಾಗಿ ಈಗಾಗಲೇ ಖೇಡಗಿಯಲ್ಲಿ ಅದ್ಭುತವಾದ ಜಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ತಾವೆಲ್ಲರೂ ಸೇವೆಯನ್ನು ಮಾಡಬೇಕು. ತನುಮನ ಧನದಿಂದ ತಾವೆಲ್ಲ ಸೇವೆ ಮಾಡಿದರೆ ನಮ್ಮ ಜೀವನಕ್ಕೆ, ಮಾನವ ಈ ಬಂದಿರುವಂಥ ಜನ್ಮಕ್ಕೆ ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಈ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ಓಂ ಶ್ರದ್ಧೆಯ ಪಂಚಾಚಾರ್ಯರನ್ನು, ಆನಗರ ಗುರುಕುಮಾರ ಶಿವಯೋಗಿಗಳನ್ನು,
ಗುರುಶಾಂತಲಿಂಗ ಶಿವಯೋಗಿಗಳನ್ನು ಹೃದಯ ಮಂದಿರದಲ್ಲಿ ಇರಿಸಿ ಸ್ಮರಿಸಿ ಈ ತಾಣದ ಕ್ಷೇತ್ರಾಧಿಪತಿಯಾದ ಮಲ್ಲಿಕಾರ್ಜುನನ್ನ ಯಲ್ಲಾಲಿಂಗ ಮಹಾರಾಜರನ್ನು ಸ್ಮರಣೆ ಮಾಡಿ ಸಂಚಾರಿ ಬಸವಪುರಾಣದ ಈ ಕಾರ್ಯಕ್ರಮದಲ್ಲಿ ದರ್ಶನ ಆಶೀರ್ವಾದವನ್ನು ನೀಡಲು ಆಗಮಿಸಿರುವ ರೋಡಿಗೆಯ ಪರಮ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಇಲ್ಲಿವರೆಗೆ ಸಂಚಾರಿ ಪುರಾಣವನ್ನು ನಮ್ಮೆಲ್ಲರ ಮನಮುಟ್ಟುವಂತೆ ಬೋಧನೆಗೈದಿರುವ ಪೂಜ್ಯ ಶಿವಪುರಿನ ಅಪ್ಪಗಳ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಶಿವಾನುಭವಿಗಳು ಚರವರ್ಯರಾಗಿರುವ ಪೂಜ್ಯ ಜೈನಾಪುರದ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಅಗರಖೇಡದ ಪರಮ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಇಂಚಿಗೇರಿಯ ಪರಮ ಪೂಜ್ಯರ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಗುಬ್ಬೇವಾಡದ ಎಲ್ಲ ಪ್ರತಿಷ್ಠಿತ ಹಿರಿಯರಲ್ಲಿ, ಯುವಕರಲ್ಲಿ, ಮಕ್ಕಳಲ್ಲಿ ಇವ ನಮ್ಮವ, ಇವ ನಮ್ಮ ಮನೆಯ ಮಗನೆಂದೆನಿಸಿ ಬಸವಣ್ಣನವರು ಯಾಕೆ ದೊಡ್ಡವರಾದರು? ಬಸವಣ್ಣನವರು ಸಣ್ಣವರಿಡಿದು ದೊಡ್ಡವರ ತನ ಶಿವ ಅಂತ ಶಬ್ದ ಬತ್ತು ಅಂದರೆ ಅಲ್ಲಿ ಬಸವ ಅಂತ ಶಬ್ದ ಬರುತ್ತದೆ. ಶಿವನಿಗೂ ಬಸವನಿಗೂ ಅತ್ಯಂತ ನಿಕಟವಾಗಿರುವಂಥ ಸಂಬಂಧ. ಶಿವನ ಮುಂದೆ ಬಸವಣ್ಣ ಇರಲೇಬೇಕು. ಬಸವಣ್ಣದಾನಂತಂದ್ರೆ ಅಲ್ಲಿ ಶಿವ ಇರಲೇಬೇಕು. ಹಾಗೆ ಶಿವನೇ ಬಸವ, ಬಸವ ಶಿವನೇ ಅನ್ನುವ ಏನು ಅಲ್ಲಿ ಭೇದ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೇಗದ ಅಂತ ಕೇಳಿದ್ರೆ, ಹಾಲಿಗೆ ಹಾಲು ಸೇರಿಸಿದಾಗ ಹಾಲು ಹೇಗೆ ಬದಲಿ ಅಂದರೆ ಬೇರೆ ಮಾಡ್ಲಿಕ್ಕೆ ಬರಲ್ಲೋ, ನೀರಿನಲ್ಲಿ ನೀರು ಸೇರಿಸಿದಾಗ ನೀರು ಬದಲಿ ಮಾಡ್ಲಿಕ್ಕೆ ಬರಂಗಿಲ್ಲೋ, ಆ ರೀತಿಯಲ್ಲಿ ಬಸವಣ್ಣನವರ ಹೆಸರು, ಬಸವಣ್ಣನವರು ಮಾಡಿರುವ ಈ ಸಮಾಜಕ್ಕೆ ಮಾಡಿರುವಂಥ ಕೆಲಸ, ಬಸವಣ್ಣನವರು ಮಾಡಿರುವಂಥ ಸಮಾಜದ ಸೇವೆ ಅದು ಶಿವನ ಸೇವೆಯಾಗಿತ್ತು. ಶಿವನೇ ಬಸವಣ್ಣ ಆಗಿ ಈ ಜಗತ್ತನ್ನು ಉದ್ಧಾರ ಮಾಡದ ಅನ್ನುವಂಥ ಮಾತು ನಾವು ಕೇಳಿಕೊಂಡು ಬಂದಿದ್ದೀವಿ. ಆ ನಿಟ್ಟಿನೊಳಗೆ ಬಸವಣ್ಣ ದೊಡ್ಡವಾಗಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದಾಗ, ಎಲ್ಲರನ್ನ ಅಪ್ಪಿಕೊಂಡ, ಎಲ್ಲರನ್ನ ಪ್ರೀತಿಸಿದ, ಯಾರನ್ನೂ ಕೂಡ ಆತ ದ್ವೇಷ ಮಾಡಲಿಲ್ಲ, ಯಾರನ್ನೂ ಕೂಡ ನಿಂದಿಸಲಿಲ್ಲ. ಅವನ ನಿಂದಿಸಿದರೆ ಅವ ಬೈದವರನ್ನ ಬಂಧುಗಳು, ಬೈದವರು ಎನ್ನ ಬಂಧುಗಳು, ನಿಂದಿಸಿದವರು ತಂದೆ ತಾಯಿಗಳು ಅಂದ. ನಾವು ನಮಗೆ ಯಾರಾದರೂ ಬೈದರು ಅಥವಾ ಎಲ್ಲರೇ ಬಜಾರದೊಳಗೆ ಕಾಲು ತುಳಿದಿದ್ರು ಅಂದ್ರೆ ಅವನ ಮನೆಗೆ ಹೋಗಿ ಜಗಳ ತೆಗೆದು
ಅವನಂಗೆ ಹರಿದು ಅವನಿಗೆರಡು ಹೊಡೆದು ಏನೆಲ್ಲ ನಮ್ಮ ವಿಚಾರಗಳು ನಡೀತವೆ. ಬಸವಣ್ಣ ವರಿಗೆ ಹಚ್ಚಿದ ಕಲ್ಲಿದ್ದಂಗೆ ಎಲ್ಲರೂ ತಿಕ್ಕಿದ್ರು. ಬಸವಣ್ಣನಿಗೆ ಏನು ಬೇಡಬೇಕು ಏನು ಬೇಡಬಾರದು ಅಂತಕ್ಕಂಥದ್ದು 12ನೇ ಶತಮಾನದೊಳಗೆ ಶರಣರೆಲ್ಲ ಆತನ್ನ ಪರೀಕ್ಷೆಗೆ ಒಳಗ ಮಾಡಿದ್ರು. ಅಲ್ಲಮ ಪ್ರಭುದೇವರು ಅಂತಕ್ಕಂಥವರೆಲ್ಲರೂ ಕೂಡ ಬಸವಣ್ಣನ ಪರೀಕ್ಷೆ ಮಾಡಿದ್ರು. ಆದರೆ ಬಸವಣ್ಣ ತೊಳೆದು ಮುತ್ತಿದ್ದಂಗಿದ್ದ. ಅದಕ್ಕಾಗಿ ಬಸವಣ್ಣ ಎಲ್ಲರನ್ನ ಅಪ್ಪಿಕೊಂಡ ಅಂತ ಹೇಳಿ ಬಸವಣ್ಣ ಎಷ್ಟು ವರ್ಷ ಆತಪ್ಪ ಆಗಿ ಹೋದ್ರೆ ಅಂದ್ರೆ 900 ವರ್ಷ ಆದರೂ ಕೂಡ ಬಸವಣ್ಣನ ಹೆಸರು ಇವತ್ತೂ ಕೂಡ ನಾವು ಕರಿತೀವು ಅಂತಂದ್ರೆ ಅವರು ಸಮಾಜಕ್ಕೆ ಮಾಡಿರುವಂಥ ಕೊಡುಗೆ. ಸಮಾಜವನ್ನು ನಂದು ಪ್ರತಿಯೊಬ್ಬರು ನನ್ನವರು ಅಂತ ಅಪ್ಪಿಕೊಂಡಿರುವಂಥ ಬಸವಣ್ಣನ ಬಗ್ಗೆ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋದದ. ಅವ ಯಾರೂ ಅಲ್ಲ, ನಮ್ಮಂಗೆ ನಿಮ್ಮಂಗೆ ಹುಟ್ಟದ ಬೆಳೆದ ಸಮಾಜದ ಸೇವೆ ಮಾಡ್ದ, ಅವ ದೊಡ್ಡವಾಗ್ಯಾನ. ಆ ನಿಟ್ಟಿನೊಳಗೆ ಬಸವ ಪುರಾಣ ಅವನ ಚರಿತ್ರೆಯನ್ನು ಎಲ್ಲರೂ ಕೇಳಬೇಕು. ಅದರ ಜೊತೆಗೆ ಗುರುವಿನ ಚರಿತ್ರೆ ಇರ್ತದೆ. ನಮ್ಮ ಪರಂಪರೆಯಲ್ಲಿ ಬರ್ತಕ್ಕಂಥ ಮಹಾತ್ಮರು ಪಂಚಾಚಾರ್ಯರು ಅಂತಕ್ಕಂಥವ್ರು ಅವರ ಪರಂಪರೆ, ಶರಣರು ಅಂತಕ್ಕಂಥ ಪರಂಪರೆ ಮತ್ತು ಸ್ವಾಮೀಜನರು ಅನ್ನುವಂಥ ಪರಂಪರೆ, ಶರಣ ಪರಂಪರೆ, ದಾಸ ಪರಂಪರೆ ಇವರೆಲ್ಲ ಏನು ಮಾಡ್ಯಾರ, ನಮ್ಮ ಸಮಾಜಕ್ಕೆ ಒಳಿತನ್ನು ಮಾಡ್ಯಾರಂತ ಅವರು ಉಳ್ಕೊಂಡು ನಮ್ಮನ್ನೆಲ್ಲ ಅವರು ಆಶೀರ್ವಾದ ಮಾಡ್ಕೋಂತ ಹೊಂಟಾರಂತ ನಾವು ಸುಖದಿಂದಿದ್ದೇವೆ. ಆ ನಿಟ್ಟಿನೊಳಗೆ ಅಂಥ ಬಸವ ಪುರಾಣವನ್ನು ಹಳ್ಳಿಗೆ 21 ಹಳ್ಳಿ ನಾವು ಆಯ್ಕೆ ಮಾಡಿಕೊಂಡೆವು. 21 ದಿನ ಕೆಡಗಿ ಮಠದೊಳಗೆ ಆಯ್ಕೆ ಮಾಡಿಕೊಂಡಿದ್ದೆವು. ಅದರ ಮುಖಾಂತರ ಯಾಕೆ ಇದನ್ನು ಮಾಡಿದೆವು ಅಂತಂದ್ರೆ, ನಮ್ಮ ಅಜ್ಜಾರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು 60 ಮುಗಿದು 61 ವರ್ಷ ಆತ ಅವ್ರ ಲಿಂಗೈಕ್ಯರಾಗಿ 60 ಮುಗಿದು 61 ಚಾಲು ಆಯಿತು. ನಮಗೆ 60. ಅಜ್ಜಾರು ಲಿಂಗೈಕ್ಯರಾಗಿ ಕೇವಲ 3-4 ತಿಂಗಳದೊಳಗೆ ನಮ್ಮ ಜನನ ಆಗೋಣದ್ರಿಂದ ಎರಡೂ ಕೂಡ ಅದು ಷಷ್ಠದ್ದಿ ಮಾಡಬೇಕು ಅನ್ನುವಂಥ ಭಕ್ತರ ತೀರ್ಮಾನ ಆಗ್ಯದ. ಅದರ ಜೊತೆಗೆ ನಾವೇನು ಮಾಡಿದೆವು, ಹಾಗೆ ಷಷ್ಠದ್ದಿ ಮಾಡ್ಕೋಬಾರ್ದು, ಇದು ಸಮಾಜಕ್ಕೆ ಏನಾದರೂ ಒಂದು ಸಂದೇಶವನ್ನು ಕೊಡಬೇಕು ಅಂತ ವಿಚಾರ ಮಾಡಿ ನಾವೇನು ಮಾಡಿದೆವು, ಇವೆಲ್ಲ ಕಾರ್ಯಕ್ರಮ ನೆಪ ಇಟ್ಟುಕೊಂಡು ನನ್ನ ತಲೆಯಾಗ ಬಂದಿದ್ದು ಏನು ಅಂತ ಕೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಭಾಳಷ್ಟು ಕೆಟ್ಟವು. ಸಮಾಜದೊಳಗೆ ದ್ವಂದ್ವ ನೀತಿಗಳದಾವ. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಮೇಲಾಗಿ ನಮ್ಮ ಯುವಕರು ಎಲ್ಲರೂ ವ್ಯಸನಿಗಳಾಗ್ಯಾರ, ದಾರಿ ಬಿಟ್ಟಾರ. ಗುಟ್ಕಾ ತಿಂದರು ಅಂದ್ರೆ ಅದರ ಮೇಲೆ ಬರೆದಿರ್ತದೆ ಕ್ಯಾನ್ಸರ್ ಬರ್ತದಂತ. ಅದನ್ನು ನೋಡಿನೂ ಕೂಡ ತಿಂತಾರಂತಂದ್ರೆ ನಮ್ಮ ಜನಸಂಖ್ಯೆ ಪರಿಣಾಮ ಆಗ್ತದೆ, ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ. ಆಮೇಲೆ ಇನ್ನು ಇದು ಈ ಶರೀರ ಎಷ್ಟು ಕಿಮ್ಮತ್ತಿಂದದ ಅಂತ ಕೇಳಿದ್ರೆ, ಯಾರಿಗೆ ಕಿಡ್ನಿ ಹೋಗಿರ್ತಾವ ಅಂಥ ಒಬ್ಬ ಕಿಡ್ನಿ ಹಾಕಿಸ್ಕೋಬೇಕಾದ್ರೆ ಆವಾಗ ಆ ಕಿಡ್ನಿಯ ಕಿಮ್ಮತ್ತು ಎಷ್ಟು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ಕಿಡ್ನಿ ಹಾಕೋಬೇಕಾದ್ರೆ 3-4 ಲಕ್ಷ, 3-4 ಲಕ್ಷ. ಒಂದು ಕಣ್ಣು ಹಾಕಿಸ್ಕೋಬೇಕಾದ್ರೆ 2-3 ಲಕ್ಷ.
ಕಣ್ಣ, ಕಿವಿ, ಹೃದಯ, ಆಮ್ಯಾಗ ಹಾರ್ಟು, ಅದಕ್ಕೆ ಬೆಲೆನೇ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಈ ಶರೀರ. ಇಂಥ ಶರೀರವನ್ನು ಹಾಳು ಮಾಡ್ಕೋಬೇಡ್ರಿ, ಹಾಕುವುದೇ ಹಾಕಬೇಕು, ಹಾಕುವುದೇ ಹಾಕಬೇಕು. ಹಾಕಲಾರದ ವಸ್ತು ಹೋಲಿಬಿಡ್ರಿ. ಇವತ್ತೊಂದು ಪೆಟ್ರೋಲ್ ಗಾಡಿ ಅದಂತಂದ್ರೆ ಅದಕ್ಕೆ ಡೀಸೆಲ್ ಹಾಕಿದ್ರೆ ಆ ಗಾಡಿ ನಡೆಯಂಗಿಲ್ಲ. ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಿದ್ರಿ ಅಂದ್ರೆ ನಡೆಯಲ್ಲ. ಬೇಡ, ಡೀಸೆಲ್ ಗಾಡಿಗೆ ನೀವು ಪೆಟ್ರೋಲ್ ಹಾಕಿದ್ರಿ ಅಂದ್ರೂ ಕೂಡ ನಡೆಯಂಗಿಲ್ಲ. ಅದಕ್ಕೆ ಇದು ಸುಂದರವಾಗಿರುವಂಥ ಶರೀರವನ್ನು ಭಗವಂತ ನಮಗೆ ಕೊಟ್ಟು ಕಳಿಸ್ಯಾನ. ಇದಕ್ಕೆ ಹಾಕುವುದೇ ಹಾಕಬೇಕು. ಅದು ಪ್ರಮಾಣದ. 2 ರೊಟ್ಟಿ ಉಣಬೇಕು, ಬೇಡ 4 ಉಣಬೇಕು, ಬೇಡ ಇನ್ನೊಂದು 2 ಹೆಚ್ಚಿಗೆ ಉಂಡ ಅಂತಂದ್ರೆ ಹೊಟ್ಟಿ ತಡ್ಕೊಳ್ಳಲ್ಲ. ಸಾಕು, ಅಟ್ಟೆ ಸಾಕು ಅಂತ ಹೇಳ್ತದೆ. ಬೇಡ, ಪಲ್ಯಕ್ಕೆ ಒಂದಿಷ್ಟು ಉಪ್ಪ 1 ಚಮಚ ಜಾಸ್ತಿ ಹಾಕಲ್ಲಿ. 1 ಚಮಚ ಹಾಕುವುದೇ 1.5 ಚಮಚ ಹಾಕಿದ್ರಿ ಅಂದ್ರೆ ಆ ಪಲ್ಯ ಕೆಟ್ಟು ಹೋಗ್ತದೆ. ಹಾಕುಷ್ಟೇ ಹಾಕಬೇಕು. ಹಂಗೆ ಈ ಶರೀರಕ್ಕೆ ಹಾಕುಷ್ಟೇ ಹಾಕಬೇಕು. ಇಲ್ಲದೆಲ್ಲ ಹಾಕಿ ನಮ್ಮ ಮಕ್ಕಳು ಏನಾಗಕತ್ಯಾವ, ಹಾದಿ ಬಿಡಾಕತ್ಯಾವ, ಹಾದಿ ತಪ್ಪಾಕತ್ಯಾವ, ಮಠಕ್ಕೆ ಆಡಾಕತ್ಯಾರ. ಆಮ್ಯಾಗ ಏನಾಗ್ತದ, ಕುಡಿತ ಜಾಸ್ತಿ ಆಗದ. ಆ ಕುಡಿತದಿಂದ ಸಂಸಾರ ಹಾಳಾಗಕತ್ಯಾವ. ಅದರ ಜೊತೆಗೆ ಹೊಲ ಮನೆ ಮಾರ್ಕೊಳಕತ್ಯಾರ. ಇವೆಲ್ಲ ಪರಿಣಾಮ ನಮ್ಮ ಸಮಾಜದ ಮೇಲೆ ದೊಡ್ಡ ರೀತಿಯಲ್ಲಿ ಆಘಾತ ಆಗಕತ್ಯಾದ. ಅದಕ್ಕಾಗಿ ನಾನು ಜೋಳಿಗೆ ತಗೊಂಡು ಊರ ಸಂಚಾರ ಮಾಡಾಕತ್ತೇನೆ. ನನ್ನ ಕೈಲಿ ಆದಷ್ಟು. ಎಲ್ಲನೂ ಮಾಡೋಕ್ಕಾಗಲ್ಲ. ಮನೆಯೊಳಗೆ 10 ಮಂದಿ ಅದಾರ, 10 ಮಂದಿಗೆ ತಿದ್ದಾಕಾಗಲ್ಲ. ಒಬ್ಬರೇ ಸುಧಾರಣೆ ಆದಾನಲ್ಲ ಅಂತ ನನ್ನ ಭಾವ ಇಟ್ಟುಕೊಂಡು ನಾನು ಜೋಳಿಗೆ ತಗೊಂಡು ಹೊಂಟೆ. ಗುಬ್ಬೇವಾಡದ ಸದ್ಭಕ್ತರು ಅಂಥ ವ್ಯಕ್ತಿ ಯಾರಾದರೂ ನಾನು ಕುಡಿಯೋದು ಬಿಡಬೇಕನ್ನಕತ್ತೀನ್ರಿ, ಆಗಲ್ಲಾಗ್ಯದ ಅಂತಂದ್ರೆ ನಾನು ಜೋಳಿಗೆ ಮುಟ್ಟಿ ನೀನು ಸುಮ್ಮನೆ ನಮಸ್ಕಾರ ಮಾಡು, ನೀನು ಕುಡಿತದಿಂದ ಮುಕ್ತಾಗ್ತಿ. ಯಾರು ಇಸ್ಪೇಟ್ ಆಡಬೇಕು, ಆಡಿ ಸಂಸಾರ ಹಾಳು ಮಾಡ್ಕೊಳಕತ್ತೀರಲ್ಲ, ನಾನು ಬಿಡಬೇಕತ್ತೀನ್ರಿ ಆಗಲ್ಲಾಗ್ಯದ ಅಂತಂದ್ರೆ ನಮ್ಮ ಜೋಳಿಗೆ ಮುಟ್ಟಿ ಪ್ರಮಾಣ ಮಾಡ್ರಿ, ನೀವು ಇಸ್ಪೇಟದಿಂದ ಹೊರಗೆ ಬರ್ತೀರಿ. ನಾನು ಕುಡಿತದಿಂದ ಹೊರಗೆ ಬರೋಕ್ಕಾಗಲ್ದು ಅಂತಂದ್ರೆ ನಮ್ಮ ಜೋಳಿಗೆ ಮುಟ್ಟಿ ಪ್ರಮಾಣ ಮಾಡ್ರಿ, ಅದರದಿಂದ ಮುಕ್ತ. ಇದು ಶಿವ ಕೊಟ್ಟ ಜೋಳಿಗೆ ನನಗೆ. ಇಲ್ಲಿ ಕೂತಿರ್ತಕ್ಕಂಥ ಮಹಾತ್ಮರೇನದಾರ, ನಾವ್ಯಾರೋ ಖೇಡ್ಗಿ ಸ್ವಾಮಿಗಳು, ಜೈನಪ್ಪಗಳು, ಬೇಡ ಶಿವಪುರಪ್ಪಗಳು, ರೋಡಿಗಪ್ಪಗಳು, ನಿಮಿತ್ತ ಮಾತ್ರ. ನಾವ್ಯಾರು ಬಂದವರಲ್ಲ. ಆದೇಶ, ಅಪ್ಪಣೆ, ಸೊಮ್ಮನೆ ನಾವು ಹೋಗೋ ಇಂಥ ಕೆಲಸ ಮಾಡು ಅಂದ್ರೆ ಅವರ ಆದೇಶದ ಪೂರ್ವಕವಾಗಿ ಬಂದಿದ್ದೇವೆ ಹೊರತಾಗಿ ನಿಮ್ಮ ಕಣ್ಣಿಗೆ ನಾವೇನು ಕಾಣ್ತೀವೋ, ಮನುಷ್ಯ ಕಂಡರೂ ಕೂಡ ನಮ್ಮ ಅದೇನೇನೂ ಇಲ್ಲ. ನಮ್ಮನ್ನು ಕೇಳೋರವರು ಇದನ್ನು ಮಾಡುವಂತ ಹೇಳ್ತಾರೆ, ಅಷ್ಟೇ ಮಾಡೋದು. ಮಾಡೋದು ಅದನ್ನು ತೀರಿಸೋದು ಅವರು, ನಾವಲ್ಲ. ಟಪಾಲ್ ಕೊಡ್ತಾನೆ, ಟಪಾಲ ಮನೆಗೆ ಪೋಸ್ಟ್ಮಾನ್ ಬರ್ತಾನೆ, ನೋಡಿರಲಿಲ್ಲ? ಪೋಸ್ಟ್ಮಾನ ಟಪಾಲ್ ತೊಗೊಂಡು ಬಂದು ನಿನಗೆ ಕೊಡ್ತಾನೆ. ಬರ್ದವ ಯಾರು? ಅಲ್ಲಿ. ಸುದ್ದಿ ಯಾರಿಗೆ ಕಳಿಸ್ಬೇಕು ನೀವು? ಅವನಿಗೆ ಕಳಿಸ್ಬೇಕು. ತಂದು ಕೊಟ್ಟವ ಯಾರು? ಇವ. ನೀವು ಸುದ್ದಿ ಇವನಿಗೆ ಕೊಡೋದಲ್ಲ, ಅವನಿಗೆ ಕೊಡಬೇಕು. ಹಂಗೆ ನಿಮಗೂ ಭಗವಂತನಿಗೂ ಸಂಬಂಧದ, ಜೀವಾತ್ಮ ಮತ್ತು ಪರಮಾತ್ಮನಿಗೆ ಸಂಬಂಧ ಇರೋಣದ್ರಿಂದ ನಾವು ಇದು ಹೀಗೈತಿ ಅಂತ ತಂದು ಜೋಡಿಸೋದು ಕೆಲಸ ನಮ್ಮದು ಅಷ್ಟೇ. ನೀವು ಪ್ರಮಾಣ ಮಾಡಿದ್ರಿ ಅಂದ್ರೆ ನಾವು ಅವರಿಗೆ ಮುಟ್ಟಿಸ್ತೇವೆ. ಅವ್ರಿಗೆ ಯಶಸ್ವಿಯಾಗಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಆಗಲಿ ಎನ್ನುವಂಥ ಮಾತು ನಾನು ಹೃದಯ ತುಂಬಿ ಹೇಳ್ತೇನೆ.
ಮತ್ತೊಂದು ಮಾತೇ ಇಲ್ಲ. ಅದಕ್ಕೆ ದಯವಿಟ್ಟು ಅಂಥವರು ಚಟದಿಂದ ಮುಕ್ತರಾಗ್ರಿ ಅಂತ ನೀವು ಕುಡಿತಕ್ಕಂಥದ್ದು ಇದು ಇದ್ರೆ ನಮ್ಮ ಜೋಳಿಗೆಗೆ ಹಾಕ್ರಿ. ಆಡುವಂಥದ್ದಿದ್ರೆ ಅಪ್ಪವರೇ ಜೋಳಿಗೆ ಮುಟ್ಟಿ ಪ್ರಮಾಣ ಮಾಡ್ತೀನಿ ಏನೋ ನಾನು ಕುಡಿಯಲ್ಲ ಅಂತ ಪ್ರಮಾಣ ಮಾಡಿರಿ. ಆಡುವುದು ಸೇದುವುದು ಚಟದಿಂದ ಮುಕ್ತರಾಗ್ರಿ, ಆರೋಗ್ಯ ಇರ್ರಿ, ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಮತ್ತು ನಮ್ಮ ಗುಬ್ಬೇವಾಡದ ಸದ್ಭಕ್ತರು ಭಾಳ ಒಳ್ಳೆಯವರು, ಏನು ಅದ್ಧೂರಿಯಾಗಿ ಜ್ಯೋತಿಯನ್ನು ಮಹಾತ್ಮರನ್ನು ಸ್ವಾಗತ ಮಾಡಿಕೊಂಡ್ರಿ. ಅದು ಪರಮಾತ್ಮನಿಗೆ ಭಾಳ ಬಂದಿದೆ, ತೃಪ್ತಿಯಾಗಿದೆ ಎನ್ನುವಂಥ ಮಾತನ್ನು, ನಮ್ಮೆಲ್ಲರ ಮನಸ್ಸು ಭಾಳ ತೃಪ್ತಿಯಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕಂದ್ರೆ ಈ ಊರು ಭಾಳ ಆಚಾರವಂತ ಊರ, ವಿನಯವಂತ ಊರ, ಶ್ರದ್ಧಾವಂತ ಊರ, ನಿಷ್ಠಾವಂತ ಊರ. ಇಂಥ ಊರಿನೊಳಗೆ ಪರಂಪರೆ ಕೆಲವರೆಲ್ಲ ಹಿರಿಯರದಾರ. ಇಲ್ಲೆಲ್ಲ ಹಿರಿಯರು ಮಾರ್ಗದರ್ಶನ ಭಾಳ ಚಲೋ, ಗುರುಗಳ ಬಗ್ಗೆ, ದೇವರ ಬಗ್ಗೆ, ಮಹಾತ್ಮರ ಬಗ್ಗೆ ಭಾಳಷ್ಟು ಗೌರವ ಈ ಊರೊಳಗದ. ಅದು ನಿರಂತರವಾಗಿ ಇನ್ನಷ್ಟು ಹೆಚ್ಚಾಗಲಿ, ಈ ಊರಿಗೆ ಸುಖ ಸಂತೋಷ ಇನ್ನಷ್ಟು ಪ್ರಾಪ್ತವಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನಾವು ನಿಮ್ಮೂರಿಗೆ ಈ ಸಂಚಾರಿ ಬಸವ ಪುರಾಣವನ್ನು ತೆಗೆದುಕೊಂಡು ಬಂದಿದ್ದೆವು. ಈ ಸಂಚಾರಿ ಬಸವ ಪುರಾಣಕ್ಕೆ ಭಾಳಷ್ಟು ಸ್ವಾಗತವನ್ನು ಮಾಡಿರಿ. ಮತ್ತು 5,000 ಮುತ್ತೈದರ ಉಡಿ ತುಂಬುವಂಥ ಕೆಲಸ ಅಲ್ಲಿ ನಡೀತದೆ. ಮತ್ತು ದೊಡ್ಡ ದೊಡ್ಡ ಜಗದ್ಗುರುಗಳು ಬರ್ತಾರೆ. ಮತ್ತು ನಮ್ಮದು ಪಟ್ಟಾಧಿಕಾರದ 35 ವರ್ಷದ ಕಾರ್ಯಕ್ರಮ ನಡೀತದೆ. ಆ ಎಲ್ಲ ಕಾರ್ಯಕ್ರಮದೊಳಗೆ ತಾವೆಲ್ಲ ಭಾಗಿಗಳಾಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಈ ಊರಿನ ಭಕ್ತ ಮಂಡಳಿ ಒಂದಿಷ್ಟು ಬಸವ ಬುತ್ತಿ ಅಂತ ತರಬೇಕು. ನಮ್ಮ ಅಜ್ಜಾರು ಹೇಳ್ಯಾರ, ಅದು ಬಸವ ಬುತ್ತಿ. ಅಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಇರ್ತದೆ, ಇರಲ್ಲಂತಲ್ಲ, ಅಲ್ಲೆಲ್ಲ ಪ್ರಸಾದದ ವ್ಯವಸ್ಥೆ ಇರ್ತದೆ. ನಿಮ್ಮ ಊರಿನಿಂದ ನೀವು ಕೈಯಾರೆ ಮಾಡಿರುವಂಥ ಪ್ರಸಾದವನ್ನು ಅಲ್ಲಿ ಬಸವಣ್ಣನವರ ಪುರಾಣಕ್ಕೆ ದೊಡ್ಡ ದೊಡ್ಡ ಮಹಾತ್ಮರೆಲ್ಲ ಬಂದಿರ್ತಾರೆ. ಅವರ ಮಾರ್ಗದರ್ಶನದೊಳಗೆ ನೀವು ಒಂದಿಷ್ಟು ತಂದಿರುವಂಥ ಪ್ರಸಾದವನ್ನು ದಾಸೋಗದೊಳಗಿಟ್ಟು, ಆ ದಾಸೋಗದ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಪಾಲ್ಗೊಂಡು ಆಶೀರ್ವಾದ ತೊಗೊಂಡು ಬಂದ್ರಿ ಅಂದ್ರೆ ನಿಮ್ಮ ಮನೆತನಕ್ಕೆ, ನಿಮ್ಮ ಮಕ್ಕಳಿಗೆ ಇದು ನಿರಂತರವಾಗಿ ಆ ಪುಣ್ಯದ ಫಲ ದೊರೀತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಮತ್ತು ಮೊನ್ನೆ ನಾವು ಬಂದಾಗ ಗುಬ್ಬೆ ಸದ್ಭಕ್ತರು ಭಾಳಷ್ಟು ಕಾಣಿಕೆ ಕೊಟ್ಟಿರಿ. ಭಾಳಷ್ಟು ಸಾಧಾರಣ 6-7 ಲಕ್ಷದ ಈ ಊರೊಳಗೆ ತಾವೆಲ್ಲ ಕಾಣಿಕೆ ಕೊಟ್ಟಿರಿ. ಆ ಕಾಣಿಕೆ ಕೊಟ್ಟಿರುವಂಥವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಹರಿಸುತ್ತಾ ನನ್ನೆರಡು ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ. ಸಿಂಧೂರ ಲಕ್ಷ್ಮಣನ ಧೀರನಾದರೆ ವೀರನಾದರೆ ಸಿಂಧೂರ ಲಕ್ಷ್ಮಣನ ವೀರನಾದರೆ ಸಿಂಧೂರ ಲಕ್ಷ್ಮಣನ ಧೀರನಾದರೆ ವೀರನಾದರೆ
ಒಲಿದರೆ ಭಯವಿಲ್ಲ, ಶಿವ ಮುನಿದರೆ ಬದುಕಿಲ್ಲ. ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ, ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದೆ ನದಿಯ, ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಜಟೆಯಲ್ಲಿ ಕಟ್ಟಿದೆ ನದಿಯ, ತಲೆಯಲ್ಲಿ ಮುಡಿದ ಶಶಿಯ. ಕಣ್ಣೊಳಗೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಲೀಲೆಯನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಬಟ್ಟೆ ಪೀತಾಂಬರವಿಲ್ಲ, ಬಂಗಾರದ ಒಡವೆಗಳಿಲ್ಲ. ಬಟ್ಟೆ ಪೀತಾಂಬರವಿಲ್ಲ, ವಿಷವನ್ನು ಕುಡಿದಾವೊಮ್ಮೆ ಯಮನನ್ನು ತಡಿದಾವೊಮ್ಮೆ. ವಿಷವನ್ನು ಕುಡಿದಾವೊಮ್ಮೆ ಯಮನನ್ನು ತಡಿದಾವೊಮ್ಮೆ. ಭಕ್ತನಿಗೆ ಮೆಚ್ಚಿ ಮತ್ತೊಮ್ಮೆ ಆತ್ಮಲಿಂಗವ ಭಕ್ತನಿಗೆ ಕೊಟ್ಟ ದೇವನು. ಕೇಳಮ್ಮ ನೀನು ಕೈಲಾಸವನ್ನೇ ಕೊಡುವನು. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಬೇಡೋದಿಲ್ಲ. ಹೂವನ್ನು ಕೇಳೋದಿಲ್ಲ, ಹಣ್ಣನ್ನು ಬೇಡೋದಿಲ್ಲ. ಹೊಗಳಿಕೆಯ ಎಂದು ಬಯಸಲ್ಲ, ನೀನ ಕಂಡ ಹೂವಂತ ಹೃದಯ ಉಳ್ಳವ. ಶ್ರೀಕಂಠ ಕೈಲಾಸದೊಳಗೆ ಇರುವವ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ, ಶಂಭೋ ಶಂಕರ ಶಂಭೋ ಶಂಕರ ಮಹಾದೇವ. ಶಂಭೋ ಶಂಕರ ಮಹಾದೇವ ಸಾಮಾನ್ಯ ಇವ ಅಸಾಮಾನ್ಯ ಅದಾನ ಅಂತ ಇಲ್ಲ. ಗುರು ವಚನೋಪದೇಶವ ಆಲಿಸಿದಾಗಳವುದು ನರರಿಗೆ ಮುಕುತಿ ಮುಕುತಿ. ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು. ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರೋಳು ನೀತಿವಿದನ. ಶ್ರೀ ಗುರು ವಚನೋಪದೇಶವ ಆಲಿಸಿದಾಗ ಲವುದು ನರರಿಗೆ ಮುಕುತಿ ಮುಕುತಿ. ಇದನ್ನ ನಾನು ಎಂದು ಮೆರೆಯಬ್ಯಾಡ ಮೂಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವಾ ಕುಡಿಯಬ್ಯಾಡ ಮೂಢ, ಪ್ರೀತಿಯ ಅಮೃತವಾ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಹೇ ಮನುಜನಾಗಿ ಬಾಳ. ಒಳಿತು ಮಾಡು ಮನಸ್ಸ ನೀನಿರದು 3 ದಿವಸ,
ಒಳಿತು ಮಾಡು ಮನಸ ನೀನಿರದು 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರ ಹೇಳ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳ್ತಾರ ಹೆಣ್ಣ ಅನ್ನತಾರ ಮಣ್ಣಾಗ ಹೂಳತಾರ ಚಟ್ಟ ಕಟ್ಟತಾರ ಹೇ ನಿನ್ನ ಸುಟ್ಟು ಹಾಕತಾರ ಒಳಿತು 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 ಮಾಡು ಮನಸ ನೀನಿರದು 3 ದಿವಸ ಹೌದು ಹೌದು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರುವುದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನಸ ನೀನಿರದು 3 ದಿವಸ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ನಿನ್ನೊಳಗಿಹುದು ಜ್ಞಾನದ ರತ್ನ ನಿನ್ನೊಳಗಿಹುದು ಜ್ಞಾನದ ರತ್ನ ಅಂತಪ್ಪ ಸುಜ್ಞಾನ ರತ್ನ ಎಡಗುಡದೆ ನೀನೆಗಲಂಕರಿಸಿದ ಯಾದೊಡೆ ನಿನ್ನಿಂದ ಬಿಟ್ಟು ಸಿರಿವಂತ ಇಲ್ಲ ಕಾಣ ನಿನ್ನಿಂದ ಬಿಟ್ಟು
ಎಲೆ ಬಂದರಿಲ್ಲ ಕಾಣ ಎಲೆ ಮನವೇ ಆ ಭೂಮಿ ನಿನ್ನದಲ್ಲ ಹೇಮಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮಿ ನಿನ್ನದಲ್ಲ. ಸಂಗೀತ ಸೆಲನೀರೆ ಸಾಹಿತ್ಯ ಗಣೀರೆ ಸಂಗೀತ ಸೆಲನೀರೆ ಸಾಹಿತ್ಯ ಗಣೀರೆ ಸಂಗೀತ ಸೆಲನೀರೆ ಸಾಹಿತ್ಯ ಗಣೀರೆ ಸಂಗೀತ ಸೆಲನೀರೆ ಸಾಹಿತ್ಯ ಗಣೀರೆ ಶಿವನ ಡಂಗುರ ನೀವೇ ಶಿವನ ಡಮರುಗ ನೀವೇ ಶಿವನ ಡಂಗುರ ನೀವೇ ಶಿವನ ಡಂಗುರ ನೀವೇ ಶಿವನ ಡಮರುಗ ನೀವೇ ಶಿವತತ್ವಮರಿತ ಶಿವಪುತ್ರರು ನೀವೇ ಶಿವತತ್ವಮರಿತ ಶಿವಪುತ್ರರು ನೀವೇ ಓಂಕಾರ ಪ್ರತಿರೂಪ ಶ್ರೀ ಕುಮಾರೇಶ ಓಂಕಾರ ಪ್ರತಿರೂಪ ಶ್ರೀ ಕುಮಾರೇಶ ಓಂಕಾರನಾದ ಪ್ರಿಯ ಕೊರೆಯೊನಿ ಪರಮೇಶ ಓಂಕಾರನಾದ ಪ್ರಿಯ ಕೊರೆಯೊನಿ ಪರಮೇಶ ಓಂಕಾರ ಪ್ರತಿರೂಪ ಶ್ರೀ ಕುಮಾರೇಶ. ಒಮ್ಮುಖದಿ ಸೇವಿಪ ಶಿಶುಗಳನ್ನು ಸಲಹೋ ಒಮ್ಮುಖದಿ ಸೇವಿಪ ಶಿಶುಗಳನ್ನು ಒಮ್ಮುಖದಿ ಸೇವಿಪ ಶಿಶುಗಳನ್ನು ಸಲಹೋ ಒಮ್ಮುಖದಿ ಸೇವಿಪ ಶಿಶುಗಳನ್ನು ಸಲಹೋ ವಲುಮೆಯಿಂದಲಿ ನಿಂಬಾಹಲಕ್ಕೆ ಹಸ್ತವನಿಸೋ ವಲುಮೆಯಿಂದಲಿ ನಿಂಬಾಹಲಕ್ಕೆ ಹಸ್ತವನಿ ಸಿಂಧೂರ ಲಕ್ಷ್ಮಣನಾಗೋ ಧೀರನಾದರೆ ಹೊಯ್ಸಳನಾಗೋ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗೋ ವೀರನಾದರೆ
ಸ್ವರವೆಲ್ಲ ನಿಲ್ಲಾದು ಪಂಚಾವಾದ್ಯ ಮೇಳ ಲಯವೆಲ್ಲ ನಿಲ್ಲಾದು ಈ ತಾಳ ಈ ಹಾಡ ಈ ಇಂಪು ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಗಳು ಈ ನಮ್ಮ ಕಣ್ಣುಗಳು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮಾನ ಬಿಲ್ಲಿನ ಬಣ್ಣವು ನಿನ್ನದು ಆ ಸೂರ್ಯ ಆ ಚಂದ್ರ ಈ ರಾತ್ರಿ ಆ ಹಗಲು ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ನರ ಜನ್ಮ ನೀ ಪಟ್ಟವರವು ಸರ್ವಾಂಗ ಚೇತನ ನೀನಿತ್ತ ಬಲವು ಈತನವು ಈ ಮನವು ಈ ಭಕ್ತಿ ಆ ಮುಕ್ತಿ ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ಭೂಮಿ ಬಾನು ಈ ದೇಯ ಈ ಪ್ರಾಣ ಎಲ್ಲವೂ ನಿನದಲ್ಲದೆ ನೀನಿತ್ತ ಬರಬಲ್ಲವೇ ಓ ಸ್ವಾಮಿ ಈ ಹೂಹಣ್ಣುಗಳು ಈ ನಮ್ಮ ಕಣ್ಣುಗಳು ಈ ನಮ್ಮ ಕಣ್ಣುಗಳು ಸಾಂಬಜಯ ನಮ ಪಾರ್ವತಿಪತಿ ಶಿವ ಹರ ಹರ ಮಾದೇ ಕೊಡು ಶಿವನೇ ಬಂದಾನ ಬಿಡಲಾರೆ ಕಂದಾನ ಕೊಡು ಶಿವನೇ ಬಂದಾನ ಬಿಡಲಾರೆ ಬಂಜಂಬ ಶಬ್ದ ಹೊರಲಾರೆ ಬಂಜಂಬ ಶಬ್ದ ಹೊರಲಾರೆ ಮರ್ತೆದಾಗ ಬಂಜಾಗಿ ನಾನು ಇರಲಾರೆ ಶಿವನೇ ಬಂಜಾಗಿ ನಾನು ಇರಲಾರೆ ಬಾಲಕರಿಲ್ಲದ ಬಾಲಿದ ತಾರ ಜನ್ಮ ಬಾಲಕರಿಲ್ಲದ ಬಾಲಿದ ತಾರ ಜನ್ಮ ಬಾಡಿಗೆಯತ್ತು ದುಡಿದಂಗ ಬಾಡಿಗೆಯತ್ತು ದುಡಿದಂಗ ಬಾಳೆಲೆಯ ಆ ಸುಂಡು ಬೀಸಿ ಒಗೆದಂಗ ತಂಗಿ ಆ ಸುಂಡು ಬೀಸಿ ಒಗೆದಂಗ
ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ಪಂಜಿ ಬಾಗಿಲದಾಗ ಅಂಜೂರಿ ಗಿಡ ಹುಟ್ಟಿ, ಟಂಗಿ ಟಂಗಿಗೆಲ್ಲ ಗಿಳಿಕುಳಿತ, ಟಂಗಿ ಟಂಗಿಗೆಲ್ಲ ಗಿಳಿ ಕುಳಿತು ಹಾಡ್ಯಾವ. ಪಂಜಿನ ಬದುಕು ಹೆರವರಿಗೆ ಶಿವನೇ, ಪಂಜಿನ ಬದುಕು ಹೆರವರಿಗೆ. ಪಂಜಿ ಬಾಗಿಲದಾಗ ಬಂಗಾರದ್ವಾಳ ಕಲ್ಲು, ಪಂಜಿ ಬಾಗಿಲದಾಗ ಬಂಗಾರದ್ವಾಳ ಕಲ್ಲು, ಬಂದು ಕುಟ್ಟಾಕ ಸೊಸಿಯಿಲ್ಲ, ಬಂದು ಕುಟ್ಟಾಕ ಸೊಸಿಯಿಲ್ಲ. ಮಗನೌಮಿ ಬನ್ನಿ ಮುಡಿಲಾಕ ಮಗನಿಲ್ಲ, ಬನ್ನಿ ಬನ್ನಿ ಮುಡಿಲಾಕ ಮಗನಿಲ್ಲ. ಕಂದಾನ ಕೊಡು ಶಿವನೇ ಬಂದಾದ ಬಿಡಲಾರೆ, ಬಂಜಂಬ ಶಾತ ಹೊರಲಾರೆ, ಬಂಜಂಬ ಶಾತ ಹೊರಲಾರೆ. ಮರ್ತೆದಾಗ ಬಂಜಾಗಿ ನಾನು ಇರಲಾರೆ ಶಿವನೇ, ಬಂಜಾಗಿ ನಾನು ಇರಲಾರೆ ಶಿವನೇ, ಬಂಜಾಗಿ ನಾನು ಇರಲಾರೆ. ಕೇಳುವ ಹಾಡ ಚಿತ್ತಗೊಟ್ಟು ಕೇಳುವ ಹಾಡ, ಮರೆತರೆ ಬಾಳೆಲ್ಲ ಸುಡುಗಾಡ. ಮಕ್ಕಳಿಲ್ಲಂತ ಮರುಗಬ್ಯಾಡ, ತಾಯಿಗೆ ಉಡಿ ತುಂಬಿ ನೀ ಬೇಡ. ಮಕ್ಕಳಿಲ್ಲಂತ ಮರುಗಬ್ಯಾಡ, ತಾಯಿಗೆ ಉಡಿ ತುಂಬಿ ನೀ ಬೇಡ. ಚಿತ್ತಗೊಟ್ಟು ಕೇಳುವ ಹಾಡ, ಚಿತ್ತಗೊಟ್ಟು ಕೇಳುವ ಹಾಡ, ಮರೆತರೆ ಬಾಳೆಲ್ಲ ಸುಡುಗಾಡ. ಸಂಚಿತ ಕರ್ಮ ದೂರಾಗುದ್ಯಾಂಗ, ಭಕ್ತಿ ಇಲ್ಲ ತಂಗಿ ನಿನಗ. ಸಂಚಿತ ಕರ್ಮ ದೂರಾಗುದ್ಯಾಂಗ, ಭಕ್ತಿ ಇಲ್ಲ ತಂಗಿ ನಿನಗ. ತಾಯಿಗೆ ನಡಕೊಂಡು ಮಕ್ಕಳ ಪಡಕೊಂಡು ಬಾಳವನಿ ಸುಖದಾಗ. ಬಾಗಿ ಬಂದರ ಭಾಗಮ್ಮ ಸಿರಿ ಸುಖ ಕೊಡತಾಳ ತಾಯಮ್ಮ. ಬಾಗಿ ಬಂದರ ಕಾಳಮ್ಮ ಸಿರಿ ಸುಖ ಕೊಡತಾಳ ಭಾಗಮ್ಮ. ಚಿತ್ತಪಟ್ಟು ಕೆಳವ ಹಾಡ, ಸತ್ಯಾದಿ ನುಡಿಲಿಲ್ಲ ಮಿಥ್ಯಾನಿ ಬಿಡಲಿಲ್ಲ, ಭಾಗಮ್ಮ ದೂರಾದಳಲ್ಲ. ಸತ್ಯಾದಿ ನುಡಿಲಿಲ್ಲ ಮಿಥ್ಯಾನಿ ಬಿಡಲಿಲ್ಲ, ಭಾಗಮ್ಮ ದೂರಾದಳಲ್ಲ. ಎಲ್ಲೆಲ್ಲೋ ನೆನೆದರು ಅಲ್ಲಲ್ಲಿ ಇರುತ್ತಾಳ, ಇದನ್ಯಾರು ಅರಿತರು ಕುಲ್ಲ. ತಿಳಕೊಂಡು ಬಾಳಬೇಕ
ಅರುವಿನ ಜನ್ಮಕ ಕುಲಿಬೇಕ ಚಿತ್ತ ಕೊಟ್ಟು ಕೇಳುವ ಹಾಡ ಕೆಟ್ಟವರ ಸಂಗ ಮಾಡಿತ್ತು ಮಂಗ ತಿಳ್ಕೊರ ತಂಗಿ ನಿಜದಂಗ ಕೆಟ್ಟವರ ಸಂಗ ಮಾಡಿತ್ತು ಮಂಗ ತಿಳ್ಕೊರ ತಂಗಿ ನಿಜದಂಗ ಪರರು ನಿನ್ನಂಗ ತಿಳಿದಿದ್ರ ಹ್ಯಾಂಗ ಮಾಡು ನೀ ಒಳ್ಳೆಯವರ ಸಂಗ ಕಾಲ ಕಳಿಬ್ಯಾಡ ಹಂಗ ಹೀಗ ಕಳಕೊಂಡು ಆಗಬ್ಯಾಡ ನೀ ಮಂಗ ಕಾಲ ಕಳಿಬ್ಯಾಡ ಹಂಗ ಹೀಗ ಕಳಕೊಂಡು ಆಗಬ್ಯಾಡ ನೀ ಮಂಗ ಚಿತ್ತ ಕೊಟ್ಟು ಕೆಳವ ಹಾಡ ಚಿತ್ತ ಕೊಟ್ಟು ಕೆಳವ ಹಾಡ ಮರೆತರೆ ಬಾಳೆಲ್ಲ ಸುಡುಗಾಡ ಮರೆತರೆ ಬಾಳೆಲ್ಲ ಸುಡುಗಾಡ ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ ಇಳಿಬೇಕ ಭೀಮ ನದಿ ಸ್ಥಳಕ ಮನಸ್ಸಿನ ಕೊಳಕ ಕೊಳಿಯಾಕ ಝಳಕ ಇಳಿಬೇಕ ಭೀಮ ನದಿ ಸ್ಥಳಕ ಭಕ್ತರಾಗಿ ಸ್ಥಳಕ ತಾಯಿಯ ಬೆಳಕ ನಿತ್ಯದಿ ನೀ ಪಡಿಬೇಕ ಶರಣು ತಾಯವ್ವ ಪಾದಕ್ಕ ಗುರುಲಿಂಗ ಸ್ವಾಮಿಯ ನುಡಿ ಕಡಕ ಚಿತ್ತ ಕೊಟ್ಟು ಕೆಳವ ಹಾಡ ಚಿತ್ತ ಕೊಟ್ಟು ಕೆಳವ ಹಾಡ ಮರೆತರೆ ಬಾಳೆಲ್ಲ ಸುಡುಗಾಡ ಮಕ್ಕಳಿಲ್ಲಂತ ಮರುಗಬೇಡ ತಾಯಿಗೆ ಉಡಿ ತುಂಬಿನೇ ಬೇಡ ತಾಯಿಗೆ ಉಡಿ ತುಂಬಿನೇ ಬೇಡ ತಾಯಿಗೆ ಉಡಿ ತುಂಬಿನೇ ಬೇಡ ಸಾಂಬದಯ್ಯ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ ನವಲಗುಂದನಾಗಲಿಂಗೇಶ್ವರ ಮಹಾರಾಜ ಕಿ ಕಾಳಿಕಾದೇವಿ ಮಾತಾ ಕಿ ತಂದೆ ತಾಯಿಯ ಸೇವೆಯನು ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನು ಶ್ರವಣ ಕುಮಾರನಂತವನು ತಂದೆ ತಾಯಿಯ ಸೇವೆಯನು ತಂದೆ ತಾಯಿಯ ಸೇವೆಯನು ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನು ಶ್ರವಣ ಕುಮಾರ ನಂತವನು ತಾಯಿಗೆ ಕಾಲಿಲ್ಲ ತಂದಿಗೆ ಕಣ್ಣಿಲ್ಲ ಧಳವರಿದ್ದರು ತಾಯಿ ತಾನೇ ಕೈಲಾಸ ನಿಮ್ಮ ಪಾದ ಉದರವೇ ವೈಕುಂಠ ನವರಸ ಅನ್ನ ಉಣುಶಾನ ನಿತ್ಯ ಸೇವೆಯ ಮಾಡ್ಯಾನ ಅವರಲ್ಲಿ ದೇವರನ ಕಂಡಾನ ತಂದೆ ತಾಯಿಯ ಸೇವೆಯನೋ ಕಾಶಿಗೆ ಹೋದರ ಪಾಪೆಲ್ಲ ದೂರ ಅಂತರ ಭಾಷಣದಾಗ ಕಾಶಿಗೆ ಹೋದರ ಪಾಪೆಲ್ಲ ದೂರ ಅಂತರ ಭಾಷಣ
ಕ್ಷಣದಾಗ ಕೂಸಿನ ಕೊಂದು ಕಾಸಿಗೆ ಹೋದರ ನಿನ್ನ ಕರ್ಮ ದೂರಾಗೋದ್ಯಾಂಗ ಎಲ್ಲ ಇಲ್ಲೇ ಐತಿ ಮೂಢ ಜನಕರ ಸೇವೆ ನಿತ್ಯ ಮಾಡ ತಂದೆ ತಾಯಿಯ ಸೇವೆಯನು ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗತಾನ ಹ್ಯಾಂಗ ವಂಚನೆ ಗುಣಗಳು ತುಂಬಿಕೊಂಡವಾಗ ದೇವರ ಸಿಗತಾನ ಹ್ಯಾಂಗ ಇಲ್ಲಿ ಸಲ್ಲದವರು ಅಲ್ಲಿಯ ಸಲ್ಲರು ಕೇಳರು ಶರಣರು ನಮಗ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ಎಲ್ಲ ಕ್ಷೇತ್ರ ನದಿಯ ತೀರ್ಥ ಹಡೆದ ತಾಯಿ ತಂದೆ ಮಾತ್ರ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ಹಾಡುವ ಜನಗಳ ನಡುಗಂಬವಾಗಿ ನಿಂತನ ಈ ಕವಿಗಾರ ಹಾಡುವ ಜನಗಳ ನಡುಗಂಬವಾಗಿ ನಿಂತನ ಈ ಕವಿಗಾರ ಕೊಂಡಿ ಮಿಂಚಣಗಳು ಬಸವಣದ ಕಾಡಿದರು ಹೆಸರಾದ ಬಸವೇಶ್ವರ ಭಕ್ತಿ ಇರಬೇಕು ಬಾಳಲ್ಲೇ ಗುರುಲಿಂಗ ಸ್ವಾಮಿ ಹಾಡಿನಲ್ಲಿ ತಂದೆ ತಾಯಿಯ ಸೇವೆಯನೋ ತಂದೆ ತಾಯಿಯ ಸೇವೆಯನೋ ಮಾಡಿ ಮುಕ್ತನಾದ ಮಗನು ಇದ್ದರಿರಬೇಕು ಎಂಥ ಮಗನೋ ಶ್ರವಣ ಕುಮಾರನಂತವನೋ ಶ್ರವಣ